ಹಲೋ ಚಂದು, ಎಲ್ಲಿದ್ಯಾ ಮಗನೇ? ಫೋನ್ ಕೊಟ್ಟು ಬಾ ಅಂತ ಕಳಿಸಿದ್ರೆ ಏನು ಹುಡುಗ ಪತ್ತೆನೇ ಇಲ್ವಲ್ಲ? ಹಂಗಿದ್ದಂಗೆ ಆಫೀಸ್ಗೆ ಹೋಗ್ಬಿಟ್ಯಾ? ಏನು ಕತೆ? ಒಳ್ಳೇದಾಯ್ತು. ಮನೆ ಅಳಿಯನ್ ಕೆಲಸ ಅಂತೂ ಇಂತೂ ನಿಭಾಯಿಸ್ತಿದ್ಯಾ ಅಂತ ನನಗಂತೂ ಸಂತೋಷ ಆಗ್ತಾ ಇದೆಯಪ್ಪ. ಹುಡುಗಿರನ್ ಬಿಟ್ಟು ಆಫೀಸ್ ಕೆಲಸ ಅದು ಇದು ಅಂತ ಎಲ್ಲೆಲ್ಲಾದ್ರೂ ಹೋಗ್ಬಿಡ್ಬೇಡ. ಜೋಪಾನವಾಗಿ ಮನೇಲೇ ಇರು, ಗೊತ್ತಾಯ್ತಾ? ಖುಷಿ ಆಯ್ತು ನನಗೆ. ಬಾಯ್. ಅಮ್ಮ, ಆಫೀಸಿಂದ ಫೋನ್ ಬಂದಿತ್ತು. ಚಂದನ್ ಆಫೀಸ್ಗೆ ಹೋಗಿಲ್ವಂತೆ. ಅವನು ಎಲ್ಲೋಗಿದ್ದೇನೆ ಅಂತ ನಿಮ್ಗೇನಾದರೂ ಹೇಳ್ಬಿಟ್ಟೋದ್ನಾ? ಚಂದು ಅವ್ರ ಮಾವನ ಮನೆಗೆ ಹೋಗಿದ್ದಾನೆ ರಾಮು. ಕಲ್ಪನಾ ಕೈಲಾಶ್ ಅದು ಯಾವುದೋ ಮದುವೆಗೆ ಹೋಗ್ಬೇಕಿತ್ತಂತೆ. ಚಿನ್ನನ ಶ್ರುತಿನ ನೋಡ್ಕೊಂತ ಇವನನ್ನ ಬಿಟ್ಟು ಹೋಗಿದ್ದಾರೆ. ನನ್ನ ಮಗ ಮಾವನ ಮನೆಯಲ್ಲಿ ಇಬ್ರು ಹುಡುಗಿರು ನೋಡ್ಕೊಂಡು ಆರಾಮಾಗಿದ್ದಾನೆ. ಏನು, ಚಂದು ಶ್ರುತಿ ಅಕ್ಕನ ಜೊತೆ ಚಿನ್ನು ಜೊತೆ ಇದ್ದಾನಾ? ಅಯ್ಯ, ಅದಕ್ಕೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೀಯ ರಾಮು? ಅಳಿಯಾದವನು ಮಾವನ ಮನೇಲಿದ್ರೆ ಅಷ್ಟೊಂದು ಆಶ್ಚರ್ಯ ಪಡಕ್ಕೇನಿದೆ? 3 ಹೊತ್ತು ಆಫೀಸು ಅಂತ ಇರೋ ನನ್ನ ಮಗ ಒಂದು ದಿವಸನಾದ್ರೂ ಮದುವೆ ಆಗೋ ಹುಡುಗಿ ಜೊತೆ ಆರಾಮಾಗಿದ್ದಾನಲ್ಲ ಅಂತ ಸಂತೋಷ ಪಡಬೇಕು. ಆ ಪೆದ್ನನ್ ಮಗಂಗೆ ಪ್ರೀತಿಸೋ ಹುಡುಗಿ ಜೊತೆ ಇರಬೇಕು ಅಂತಲೂ ನಾನೇ ಹೇಳ್ಕೊಡ್ಬೇಕೇನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನನ್ನ ಸೊಸೆನೇ ಹೇಳ್ಕೊಟ್ಟಿದ್ದಾಳೆ. ಪಾಪ ಚಂದನ್ ಎಂಥ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾನೆ ಅಂತ ಅಮ್ಮನೂ ಗೊತ್ತಿಲ್ಲ. ಕಟ್ಕೊಂಡೋಳು ಒಂದು ಕಡೆ, ಕಟ್ಕೋಬೇಕಾದವಳು ಇನ್ನೊಂದು ಕಡೆ. ಪಾಪ ಚಂದು ಏನು ಮಾಡ್ತಾನೆ ಅದು ಇವ್ರಿಗೇ ಗೊತ್ತು. ನಾಲ್ಕಿದೆ ಬಂಗಾರಿ. ಏಯ್, ಕಾಲ್ ಕೆಳಗಿಟ್ರೆ ಗುದ್ದು ಬಿಡ್ತೀನಿ. ಚಂದು, ಅವಳ ಪಕ್ಕದಲ್ಲೇ ಕುತ್ಕೋ, ಬಿಟ್ರೆ ಅಡ್ಗೆ ಮನೆಗೆ ಓಡೋಗ್ಬಿಡ್ತಾಳೆ. ಕುತ್ಕೋ ಕುತ್ಕೋ ಚಂದು, ಪ್ಲೀಸ್. ಹಾಯ್, ಏನೇ ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ? ನಿಂಗೆ ಎಷ್ಟು ಕೊಬ್ಬಿರ್ಬೇಕು? ನಾನು ಮುಂದೇನಾದರೂ ಇದ್ದಿದ್ರೆ ಕೊಂದಾಕ್ಬಿಡ್ತಿದ್ದೆ. ಲೂಸ್. ವಾಟ್? ಮದುವೆ ಆಯ್ತಾ? ನನಗೆ ಹೇಳದೆ ಮದುವೆ ಆಗಿದ್ಯಾ? ಇರ್ಲಿ ಕಣೆ, ಇರ್ಲಿ. ನ್ಯೂ ಇಯರ್ ಪ್ಲಾನ್ಸಾ? ಆ್ಯಕ್ಚುಲಿ ನನ್ನ ಹುಡುಗಿ, ನನ್ನ ತಂಗಿ ಅವರಿಬ್ಬರ ಜೊತೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕಿನ್ನೂ ಏನೂ ಗೊತ್ತಿಲ್ಲ. ಒಂದು ಕೆಲಸ ಮಾಡು, ನೀನು ನಿನ್ನ ಗಂಡನ ಜೊತೆ ನಮ್ಮ ಮನೆಗೆ ಬಂದ್ಬಿಡು. ಓಕೆ ಕಣೆ, ಪ್ಲ್ಯಾನ್ ಮಾಡ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ. ಓಕೆನಾ? ಓಕೆ, ಬಾಯ್. ಚಂದು, ಈ ಸಲ ನ್ಯೂ ಇಯರ್ ಪ್ಲಾನ್ಸ್ ಏನೋ? ಏನೂ ಗೊತ್ತಿಲ್ಲ ಶ್ರುತಿ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಚಂದು, ಇತ್ತೀಚೆಗೆ ಒಂಥರ ಆಡ್ತೀಯ ಕಣೋ. ಮೊದಲಿನ ಚಂದು ಅಂತಾನೆ ಅನ್ಸಲ್ಲ. ಹೋಗ್ಲಿ ಬಿಡು, ಈ ಸಲ ನ್ಯೂ ಇಯರ್ಗೆ ಫ್ರೆಂಡ್ಸು ಪಾರ್ಟಿ ಅಂತೆಲ್ಲ ಹೋಗೋದು ಬೇಡ. ನಾನು, ನೀನು, ಚಿನ್ನು 3 ಜನ ಯಾವುದಾದ್ರೂ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗೋಣ. ಎಲ್ಲಿ ಹೋಗೋಣ? ಅದು ಶ್ರುತಿ, ಅವತ್ತೇ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಯಾವ ಗನಂದಾರಿ ಕೆಲಸ ಮಾಡ್ತಿದ್ಯಾ ನೀನು? 365 ದಿನನೂ ನಿನ್ಗೆ ಮೀಟಿಂಗ್ ಇದ್ದೇ ಇರತ್ತಾ? ಪ್ರೀತಿಸೋ ಹುಡುಗಿ ಜೊತೆ ಒಂದಿನೂ ಪ್ರೀತಿಯಿಂದ ಮಾತಾಡೋದಕ್ಕಾಗಲ್ಲ ಅಂದ್ರೆ ಯಾಕೆ ಪ್ರೀತಿ ಮಾಡ್ಬೇಕು ನೀವೆಲ್ಲ? ಈಗಲೇ ಈ ಥರ, ಇನ್ನು ಮದುವೆ ಆದ್ಮೇಲೆ ಯಾವ ನರ್ಕ ಅನುಭವಿಸ್ಬೇಕು? ಇಲ್ಲಿಂದ ಎದ್ದು ಎಲ್ಲಿಗೂ ಹೋಗ್ಬೇಡ, ಆಮೇಲೆ ಅದಕ್ಕೆ ಮತ್ತೊಂದ್ಸರಿ ನಾನು ಅವಳ ಕೈಲಿ ಬಯಸ್ಕೋಬೇಕಾಗತ್ತೆ. ಶ್ರುತಿ, ಈಗ ಏನಾಯ್ತು ಅಂತ ಇಷ್ಟೊಂದು ಹಠ ಮಾಡ್ತಿದ್ಯಾ?
ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಅವತ್ತೇ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಅಪಾಯಿಂಟ್ಮೆಂಟ್ ಕೊಟ್ಟಿರೋರು ಹಾಲೆಂಡಿಂದ ಬರ್ತಿದ್ದಾರೆ ಶ್ರುತಿ. ಆ ಮೀಟಿಂಗ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಯಾಕೆ ನಿಂಗೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಇಲ್ಲ ಚಂದು, ಇತ್ತೀಚೆಗೆ ನಿನ್ನ ತುಂಬ ಗಮನಿಸ್ತಿದ್ದೀನಿ. ನೀನು ಮೊದಲಿನಾಗಿಲ್ವೇ ಇಲ್ಲ. ನನ್ನನ್ನು ಎದುರುಗಡೆ ಕೂರಿಸ್ಕೊಂಡಿದ್ರು ನೀನೇನೋ ಯೋಚನೆ ಮಾಡ್ತಿರ್ತೀಯ. ನಾನೇ ಬಂದು ನಿನ್ನ ಮೀಟ್ ಮಾಡ್ತೀನಿ ಅಂದ್ರು ಏನೋ ನೆಪ ಹೇಳ್ಬಿಟ್ಟು ಮೀಟೇ ಮಾಡಲ್ಲ. ಏನಾಗ್ತಿದೆ ಚಂದು? ನಿನ್ನ ಸಮಸ್ಯೆ ಏನು? ಯಾಕೆ ಹೀಗಾಡ್ತಿದ್ಯಾ? ನನ್ನ ಹತ್ರನೂ ಹೇಳ್ಕೊಡೋದಿಲ್ವಾ? ಆಫೀಸ್ ಸಮಸ್ಯೆ ಶ್ರುತಿ. ನಿನಗೆ ಹೇಳೋದ್ರಿಂದ ಏನು ಪ್ರಯೋಜನ ಹೇಳು? ಡೋಂಟ್ ವರಿ, ಐ ವಿಲ್ ಹ್ಯಾಂಡಲ್ ಇಟ್. ಸರಿನಪ್ಪ, ನಾನು ನಿನಗೇನೂ ಕೇಳಲ್ಲ. ಆದರೆ ನನಗಿಷ್ಟೇ ಬೇಕಾಗಿರೋದು, 31st ನೈಟ್ ನನ್ನನ್ನು ಚಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯೋ ಹೋಗಲ್ವೋ ಅಷ್ಟೇ ಹೇಳು ಸಾಕು. ನಾನು ಆಗಲ್ಲ ಅಂತ ಹೇಳಿದ್ಮೇಲೂ ನೀನು ಮತ್ತೆ ಮತ್ತೆ ಒತ್ತಾಯ ಮಾಡಿ ಕೇಳಿದ್ರೆ ಏನಂತ ಹೇಳಿ? ನೀವಿಬ್ರು ಜಗಳ ಆಡ್ತಾ ಇರಿ, ನಾನು ಅಷ್ಟ್ರಾಗ ಹೋಗಿ ಅಡುಗೆ ಮಾಡಿ ಬರ್ತೀನಿ. ನಾವೆಲ್ಲಿ ಜಗಳ ಆಡ್ತಾ ಇದ್ದೀವಿ? ಶ್ರುತಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಶ್ರುತಿ, ಯಾಕೆ ನೀನು ಏನೂ ಅರ್ಥನೇ ಮಾಡ್ಕೋತಾ ಇಲ್ಲ? ಅಕ್ಕ, ಹೊಸ ವರ್ಷಕ್ಕೆ ಹೊರಗಡೆ ಹೋಗಿದ್ಲ ಅಂದ್ರೆ ಏನಂತೆ? ಇನ್ನೊಂದು ದಿನ ಹೋದ್ರಾಯ್ತಪ್ಪ, ಇನ್ನೊಂದು ದಿನ ಇಲ್ಲಾಂದ್ರೆ ಮತ್ತೊಂದು ದಿನ ಹೋದ್ರಾಯ್ತು. ಚಿನ್ನು, ನೀನೊಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ನಿನಗೇನೂ ಅರ್ಥ ಆಗಲ್ಲ. ಹೌದು, ನನಗೇನು ಅರ್ಥ ಆಯ್ತದೆ? ನಂಗೆ ಬರೀ ಅಡುಗೆ ಮಾಡೋಕ್ಕಷ್ಟೇ ಬರೋದು, ಅದಕ್ಕೆ ನಾನು ಹೋಗ್ತಾ ಇದ್ದೆ. ಹೇಯ್, ಕಪಾಳಕ್ಕೆ ಹೊಡಿತೀನಿ. ನಾನು ಹೇಳ್ದಂಗೆ ಕೇಳಬೇಕು ಅಂತ ನಿನಗೆ ಎಷ್ಟದ ಹೇಳಿಲ್ಲ? ಅಡುಗೆ ಮಾಡಬೇಡ ಅಷ್ಟೇ. ನಾನು ಅಡುಗೆ ಮಾಡಿಲ್ಲ ಅಂದರೆ ಬೇರೆ ಯಾರು ಮಾಡ್ತಾರೆ? ಚಂದ ಮಾಡ್ತಾನೆ ಚಿನ್ನು. ನನ್ನ ಬಾವಿ ಪತಿರಾಯ ಹೇಗೆ ಅಡುಗೆ ಮಾಡ್ತಾನೆ ಅಂತ ನನಗೆ ಗೊತ್ತಾಗದ್ ಬೇಡವಾ? ಚಂದು, ಪ್ಲೀಸ್ ಕಣೋ, ನನಗೆ, ನನ್ನ ತಂಗಿಗೆ, ನಿನಗೆ 3 ಜನಕ್ಕೆ ಸೇರಿಬಿಟ್ಟು ನೀನೇ ಅಡುಗೆ ಮಾಡ್ಬಿಡ. ಅಲ್ಲ ಶ್ರುತಿ, ನನಗೆ ಚಮಚ ಇಟ್ಕೊಳ್ಳೋಕೆ ಬರಲ್ಲ ಸರಿಯಾಗಿ, ನೀನು ಸೌಟ್ ಇಟ್ಕೊತಾ ಇದೆಯಾ? ನೋಡು, ಅಮ್ಮ ನನಗೆ ಬರೀ ತಿನ್ನೋದು ಕಲಿಸ್ಯಾಳಷ್ಟೇ, ಅಡುಗೆ ಮಾಡೋದೆಲ್ಲ ಕಲಿಸಿಲ್ಲ. ನೋಡೋ, ನಿಮ್ಮಮ್ಮ ನಿನ್ಗೇನು ಹೇಳ್ಕೊಡಿದಾರೋ ನನಗೆ ಗೊತ್ತಿಲ್ಲ. ಚಿನ್ನು ತಾತಮ್ಮ ಏನು ಹೇಳ್ಕೊಡಿದಾರೋ ನನಗದು ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ನಮ್ಮ 3 ಜನಕ್ಕೆ ಸೇರಿಸಿ ನೀನೇ ಅಡುಗೆ ಮಾಡಬೇಕು, ಪ್ಲೀಸ್. ಓಕೆ. ಮಿಸ್ಟರ್ ಚಂದನ್, ಇದನ್ನ ಇಂಗ್ಲಿಷಲ್ಲಿ ಅಡುಗೆ ಮನೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕಿಚನ್ ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಇಲ್ಲಿಗೆ ಬಂದಿದ್ದೀರಾ ನೀವು? ಇದನ್ನ ಬಾತ್ರೂಮ್ ಅಂತ ಕರೆಯಲ್ಲ ತಾನೆ? ಸುಮ್ಮನೆ ಏನೇನೋ ಹೇಳಿ ರೇಗಿಸ್ಬೇಡ ಶ್ರುತಿ. ನೀನು ಚಿನ್ನು ಮೊಬೈಲ್ ಬಿಟ್ಬಿಟ್ಟು ಬಂದಿಲ್ಲ ಅಂದಿದ್ರೆ ನನಗೆ ನರ್ಕನೇ ಸೃಷ್ಟಿ ಆಗ್ತಾ ಇರಲಿಲ್ಲ. ಆ ಮೊಬೈಲ್ ಬೇರೆ ಅಮ್ಮನ ಕೈಗೆ ಸಿಗ್ಬೇಕಾ? ಫಸ್ಟ್ ಹೋಗಿ ಮೊಬೈಲ್ ಕೊಟ್ಬಿಟ್ಟು ಬಾ ಅಂತ ನನ್ನ ಜೀವ ತಿನ್ಬಿಟ್ರೆ, ಇಲ್ಲಿ ನೋಡಿದ್ರೆ ನೀನು ನನ್ನ ಜೀವ ತಿಂತಾ ಇದ್ದಿ. ಹೋಗೋ, ಅಡ್ಗೆ ಮಾಡ್ಕೊಡು ಅಂದ್ರೆ ಇಲ್ದಿರೋದನ್ನೆಲ್ಲ ಮಾತಾಡ್ತೀಯ. ನನಗದೆಲ್ಲ ಗೊತ್ತಿಲ್ಲ. ನೋಡು, 1 hour ಟೈಮ್ ಕೊಡ್ತೀನಿ, ಅಷ್ಟಲ್ಲಿ ಅಡುಗೆ ಮುಗಿಸಿರ್ಬೇಕು. ಆಮೇಲೆ ನಾನು ಚಿನ್ನು ಯಾವುದೇ ರೀತಿ ಸಹಾಯನೂ ಮಾಡೋದಿಲ್ಲ. ಆಮೇಲೆ ಅಡುಗೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ತಿನ್ನೋದಕ್ಕೆ ಇನ್ನೂ ಸೂಪರ್ ಆಗಿರ್ಬೇಕು. ಓಕೆನಾ? ಬಾ ಚಿನ್ನು, ನಾವಿಬ್ರು ಹೋಗೋಣ. ನಾವಿಬ್ರು ಇಲ್ಲೇ ಇದ್ರೆ ಚಂದುಗ್ ಡಿಸ್ಟರ್ಬ್ ಆಗತ್ತೆ. ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಚಂದುಗ್ ಒಂಚೂರು ಇಷ್ಟ ಆಗಲ್ಲ. ಬಾ.
ನಮ್ಮ ಚಂದು ತುಂಬಾ ಕ್ಲೀನ್ ಗೊತ್ತಾ? ಏನೇ ಇದು ಏಯ್ ಬಿಟ್ಕೋ. ಶ್ರುತಿ ಶ್ರುತಿ ಚಂದು ಏನೇ ಮಾಡಿದ್ರು ನೀಟಾಗಿ ಮಾಡಬೇಕು ಅಂತ ನಮ್ಮ ಚಿನ್ನು ತಾತಮ್ಮ ಹೇಳ್ತಿದ್ರು. ಇವಾಗ ನೋಡು ಪರ್ಫೆಕ್ಟ್ ಆಗಿ ಕಾಣ್ತಿದ್ಯಾ. ಸ್ಟಾರ್ಟ್ ಯೋರ್ ವರ್ಕ್. ನಾನು CK ಗ್ರೂಪ್ ಆಫ್ ಇಂಡಸ್ಟ್ರಿದು MD. ಹೌದಾ? ಹೊರಗಿನ ಜನ ನೋಡಿದ್ರೆ ಏನಂತಾರೆ ಹೇಳು? ಹೊರಗಿನ ಜನ ನೋಡಿದ್ರೆ ನೋಡ್ಲಿ. ನೋಡು, ನೀನು ನನ್ನ ಮುದ್ದಿನ ಗಂಡ, ಸದ್ಯಕ್ಕೆ ಈ ಮನೆ ಅಡ್ಗೆ ಭಟ್ಟ. ನನ್ನನ್ನೇ ಅಡುಗೆ ಮಾಡು ಅಂದ್ರೆ ನಾನೇನು ಮಾಡಲಿ? ಯಾವುದಾದ್ರೂ ಹೋಟೆಲ್ಗೆ ಫೋನ್ ಮಾಡಿ ಊಟ ತರ್ಸೋಣ ಅಂದರೆ ಫೋನ್ ನಂಬರ್ ಕೂಡ ಇಲ್ಲ. ಈ ಕಾಲದಲ್ಲಿ ಹೆಣ್ಮಕ್ಳೇ ಅಡುಗೆ ಮನೆಯೊಳಗೆ ಕಾಲಿಡಲ್ಲ ಅಂತ. ಇವಳು ನೋಡಿದ್ರೆ ನನ್ನನ್ನೇ ಅಡುಗೆ ಮಾಡು ಅಂತ ಇಟ್ಕೊಂಡಿದ್ದಾಳೆ. ಹುಡುಗರು ಹುಡುಗಿರನ್ನ ನೋಡೋಕೆ ಹೋದರೆ ಹುಡುಗಿರ ಕೈಲಿ ಹಾಡು ಹಾಡಿಸ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ. ನಾನು ಇವಳನ್ನ ಪ್ರೀತಿಸಿದ ಕಾರಣಕ್ಕೆ ಮದುವೆಗೆ ಮುಂಚೆನೇ ನನ್ನ ಕೈಲಿ ಅಡುಗೆ ಮಾಡಿಸ್ತಿದ್ದಾಳಲ್ಲಪ್ಪ. ಅಮ್ಮನಿಗೆ ಫೋನ್ ಮಾಡಿ ಆರಾಮಾಗಿ ರಾಮು ಕೈಲಿ ಊಟ ತರಿಸ್ಬೋದು. ಆದರೆ ಇವತ್ತೊಂದಿನ ಹಾಗೆ ಮಾಡಿದ್ರೆ ಜೀವನ ಪೂರ್ತಿ ನನಗೆ ಅಡುಗೆ ಮಾಡು ಅಂತ ಇಟ್ಕೊಳ್ತಾಳೆ. ಅದ್ರ ಬದಲು ಏನೂ ಮಾಡದೇ ಇರೋದೇ ಒಳ್ಳೇದು. ಅಕ್ಕ, ಏನಕ್ಕ ನೀನು ರಾಜ್ಕುಮಾರನ್ಗೆ ಅಡುಗೆ ಮಾಡು ಅಂದ್ಬಿಟ್ಟಲ್ಲ. ಯಾರಾದರೂ ಹೆಂಗಸರು ಮನೆಯಾಗೆ ಇರಬೇಕಾದ್ರೆ ಗಂಡಸ್ರಿಗೆ ಅಡುಗೆ ಮಾಡು ಅಂತಾರ? ನೀನು ಮಾಡಿದ್ದು ಯಾಕೋ ನಂಗೊಂಚೂರು ಸರಿ ಅನಿಸ್ತಿಲ್ಲ. ಚಿನ್ನು, ನಿಂಗೆ ನಡಪಕ್ಕಾಗತ್ತಾ? ಇಲ್ಲ ಅಕ್ಕ, ಆದರೆ ನನಗೆ ನಳ ಮಹಾರಾಜ ಗೊತ್ತು. ನನ್ನ ತಾತಮ್ಮ ಹೇಳ್ತಿದ್ರು. ತಾಯಿ, ನಿನ್ನ ತಾತಮ್ಮನ ಕತೆ ಹೇಳ್ಬೇಡ ನನಗೆ. ಅವ್ರಿಗೊಂದು ದೊಡ್ಡ ನಮಸ್ಕಾರ, ನಿನಗೂ ಒಂದು ದೊಡ್ಡ ನಮಸ್ಕಾರ. ನನಗೆ ನಿದ್ದೆ ಬರ್ದೇ ಇರುವಾಗ ನನಗೆ ನಿನ್ನ ತಾತಮ್ಮನ ಕತೆ ಹೇಳ್ಬಿಟ್ಟು ಮಲಗಿಸುವಂತೆ, ಓಕೆನಾ? ಇವಾಗ ನನ್ನ ಕತೆ ಕೇಳು. ಇದು ನಮ್ಮೂರಿನ ಕತೆ. ನನ್ನ ರಾಜ್ಕುಮಾರಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದು ನೀನು ನನಗೆ ಹೇಳ್ಕೊಡ್ಬೇಕಾ?